ಈ ವಿಡಿಯೋದಲ್ಲಿ ನಾವು ಈ ರೀತಿಯ ಮತ್ತು ಈ ರೀತಿಯ ಪ್ರಶ್ನೆಗಳನ್ನ ಬಿಡಿಸೋಣ. ಇದರಲ್ಲಿ ಕೊಟ್ಟಿರುವ ಶ್ರೇಣಿಯ ಮುಂದಿನ 3 ಸಂಖ್ಯೆಗಳನ್ನ ನಾವು ಕಂಡುಹಿಡಿಯಬೇಕಾಗಿದೆ. ಮೊದಲನೇ ಪ್ರಶ್ನೆಯನ್ನ ನೋಡಿದ್ರೆ 4 ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ನಾವು ಮುಂದಿನ 3 ಸಂಖ್ಯೆಗಳನ್ನ ಕಂಡುಹಿಡಿಯಬೇಕು. ಕೊಟ್ಟಿರುವ ಶ್ರೇಣಿಯಲ್ಲಿ ಯಾವುದಾದ್ರೂ ವಿನ್ಯಾಸವನ್ನ ಗಮನಿಸಿದ್ರ? ನಾವು ಯಾವುದೇ 2 ಸತತ ಸಂಖ್ಯೆಗಳನ್ನ ತಗೊಂಡು ಅದರ ನಡುವೆ ಇರುವ ವ್ಯತ್ಯಾಸವನ್ನ ನೋಡಿದ್ರೆ ನಮಗೆ 0ನೇ ಕಂಡು ಬರುತ್ತೆ. 2 - 2 0ನೇ ಕೊಡುತ್ತೆ. ಹಾಗಾಗಿ ಯಾವುದೇ 2 ಸತತ ಸಂಖ್ಯೆಗಳ ನಡುವೆ ವ್ಯತ್ಯಾಸ ಇಲ್ಲ ಅಂತ ನಾವು ಹೇಳ್ಬೋದು. ಅಥವಾ ಕೊಟ್ಟಿರುವ ಶ್ರೇಣಿ ಒಂದು ಸ್ಥಿರ ಶ್ರೇಣಿ. ಹಾಗಾಗಿ ತುಂಬಾ ಸ್ಪಷ್ಟವಾಗಿ ಮುಂದಿನ 3 ಸಂಖ್ಯೆಗಳು 2, 2, 2 ಆಗಿರುತ್ತೆ. ಈಗ ಮತ್ತೊಂದು ಪ್ರಶ್ನೆಯನ್ನ ಜೊತೆಯಾಗಿ ಬಿಡಿಸೋಣ. ಈ ಬಾರಿ ಕೊಟ್ಟಿರುವ ಶ್ರೇಣಿಯಲ್ಲಿ ಸಂಖ್ಯೆಗಳು ಬೇರೆ ಬೇರೆನೇ ಇದೆ. ವಿಡಿಯೋನ ಪಾಸ್ ಮಾಡಿ ಈ ಸಮಸ್ಯೆಯನ್ನ ನೀವೇ ಪರಿಹರಿಸಲಿಕ್ಕೆ ಪ್ರಯತ್ನ ಮಾಡಿ. ಕೊಟ್ಟಿರುವ ಸಂಖ್ಯೆಗಳು ಏರಿಕೆ ಕ್ರಮದಲ್ಲಿ ಕಂಡು ಬರ್ತಾ ಇದೆ. ಅಂದ್ರೆ 8 4ಕ್ಕಿಂತ ಒಂದು ದೊಡ್ಡ ಸಂಖ್ಯೆ. ಅದೇ ರೀತಿ 12 8ಕ್ಕಿಂತ ದೊಡ್ಡ ಸಂಖ್ಯೆ. 16 12ಕ್ಕಿಂತ ದೊಡ್ಡ ಸಂಖ್ಯೆ. ಕೊಟ್ಟಿರುವ ಸಂಖ್ಯೆಗಳ ನಡುವೆ ಇರುವ ಸಂಬಂಧವನ್ನ ನಾವು ಕಂಡುಹಿಡಿಬೇಕು ಅಂದ್ರೆ ನಾವು ಮೊದಲಿಗೆ ವ್ಯತ್ಯಾಸವನ್ನ ಕಂಡುಹಿಡಿಬಹುದು. ಅಂದ್ರೆ ಮೊದಲ 2 ಸಂಖ್ಯೆಗಳಾದ 8 ಮತ್ತು 4ರ ನಡುವೆ ಇರುವ ವ್ಯತ್ಯಾಸವನ್ನ ನೋಡಿದ್ರೆ 4 ಅಂತ ಕಂಡು ಬರುತ್ತೆ. ಅದೇ ರೀತಿ 12 ಮತ್ತು 8ರ ನಡುವೆ ಇರುವ ವ್ಯತ್ಯಾಸ 4. 16 - 12 ಕೂಡ 4. ಆದ್ರಿಂದ ನಾವೇನ್ ಹೇಳ್ಬೋದು, ನಮಗೆ ಸಿಗ್ತಿರೋ ವ್ಯತ್ಯಾಸ ಒಂದೇ ಆಗಿರೋದ್ರಿಂದ ಕೊಟ್ಟಿರುವ ಶ್ರೇಣಿಯ ಸಂಖ್ಯೆಗಳ ನಡುವೆ ಇರುವ ಪರಸ್ಪರ ಸಂಬಂಧ ಒಂದು ವ್ಯತ್ಯಾಸ 4. ಅಂದ್ರೆ ಪ್ರತಿ ಬಾರಿ ನಾವು ಮುಂದಿನ ಸಂಖ್ಯೆಯನ್ನ ಕಂಡುಹಿಡಿಬೇಕು ಅಂದ್ರೆ ಹಿಂದಿನ ಸಂಖ್ಯೆಗೆ 4ಅನ್ನ ಸೇರಿಸ್ತಾ ಹೋಗಿದ್ದೇವೆ. ಅದೇ ರೀತಿ 16ರ ನಂತರ ಕಂಡುಬರುವ ಸಂಖ್ಯೆ ಯಾವುದು ಅಂತ ನಾವು ಕಂಡುಹಿಡಿಬೇಕಾಗಿರೋದ್ರಿಂದ 16ಕ್ಕೆ 4ಅನ್ನ ಸೇರ್ಸೋಣ. 16 + 4 20. 20ರ ನಂತರ ಬರುವ ಸಂಖ್ಯೆ ಬಂದು 20 + 4 24. ಅದೇ ರೀತಿ 24 + 4 28.